ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು, ಈ ಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ. ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆನಿಸಿದನೆ ಕರುಣಾ ಸಮುದ್ರ ಹರಿ. ಈ ಪದ್ಯದ ಚಿಂತನೆಯನ್ನು ಮಾಡ್ತಾ, ಇಂದ್ರ ನಂದಗೋಪಾದಿಗಳು ಇಂದ್ರಯಾಗವನ್ನು ನಿಂದಿಸಿದ್ದಾರೆ, ಅವರನ್ನು ಶಿಕ್ಷಿಸಿ ಅವರಿಗೆ ಪಶ್ಚಾತ್ತಾಪ ಹುಟ್ಟುವಂತೆ ಮಾಡಬೇಕು ಅಂತ ಮಳೆ ಸುರಿಸಿದಾಗ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನೇ ಎತ್ತಿ ನಂದಗೋಪಾದಿಗಳನ್ನು ರಕ್ಷಣೆ ಮಾಡಿದ ಅನ್ನುವ ಕಥೆಯನ್ನು ನಿನ್ನೆ ನಾವು ಕೇಳಿದೆವು. ಇಂದ್ರನಿಗೆ ಪಶ್ಚಾತ್ತಾಪ ಆಯಿತು. ಕೃಷ್ಣನ ಬಗ್ಗೆ ನಾನು ಅನ್ಯಥಾ ಭಾವಿಸಿ ಅಪರಾಧ ಮಾಡಿದೆ ಅಂತ ದೇವಲೋಕದಿಂದ ಕಾಮಧೇನುವನ್ನು ಕರೆತಂದ. ಮಂದಾರ, ಪಾರಿಜಾತ ಮೊದಲಾದ ಪುಷ್ಪಗಳನ್ನು ಅಪ್ಸರಾಸ್ತ್ರೀಯರಿಂದ ಹೊರಿಸಿಕೊಂಡು ತಾನು ಭೂಲೋಕವನ್ನು ಕುರಿತು ಬಂದು ದೇವಲೋಕದ ತನ್ನ ಸಿಂಹಾಸನವನ್ನು ತರಿಸಿ ಸಿಂಹಾಸನದಲ್ಲಿ ಕೃಷ್ಣನನ್ನು ಕೂಡಿಸಿ ಕಾಮಧೇನುವಿನ ಹಾಲಿನಿಂದ ಅವನಿಗೆ ಅಭಿಷೇಕವನ್ನು ಮಾಡಿ ಪಾರಿಜಾತ ಮಂದಾರ ಪುಷ್ಪಗಳಿಂದ ಗೋವಿಂದ ಗೋವಿಂದ ಅನ್ನುವ ನಾಮವನ್ನು ಮಾಡುತ್ತಾ, ಸ್ಮರಣೆ ಮಾಡುತ್ತಾ, ನಾಮೋಚ್ಚಾರವನ್ನು ಮಾಡುತ್ತಾ ಅವನನ್ನು ಅರ್ಚಿಸಿ ಗೌರವಿಸಿದ. ಭಗವಂತ ಅನುಗ್ರಹಿಸಿದ, ಅರ್ಚಿಸಿದ ಅಂತಲ್ಲ. ಭಗವಂತನಿಗೆ ಗೊತ್ತು, ಇಂದ್ರ ಸ್ವರೂಪತಃ ಯೋಗ್ಯನಾದವ, ಅಪರಾಧ ಮಾಡುವವನಲ್ಲ. ಅವನು ಈ ಅಪರಾಧ ಮಾಡಿದ್ದಾನಾದರೆ ಅಸುರಾವೇಶದಿಂದ, ಅವನ ಪಾಪಕರ್ಮ ಅವನ ಸ್ವರೂಪಕ್ಕೆ ಹೊಂದಿದ್ದಲ್ಲ. ಕೃಷ್ಣ ವಿರೋಧ ಅದು ಅವನ ಸ್ವರೂಪದ ಗುಣ ಅಲ್ಲ. ಇಂದ್ರ ಮಹಾಭಕ್ತ, ಅಪರೋಕ್ಷ ಜ್ಞಾನಿ. ಇಂತಹ ಇಂದ್ರ ಅಪರಾಧ ಮಾಡಿದ್ದಾನಾದರೆ ಅದು ಅಸುರಾವೇಶದಿಂದ, ಅಸುರರ ಪ್ರಭಾವದಿಂದ. ಕಾರಣ, ಯಾವ ಪ್ರಭಾವದಿಂದ ಈ ಕೆಲಸ ನಡೆಯಿತೋ ಆ ಪ್ರಭಾವಕ್ಕೆ ಆ ಪಾಪದ ಫಲ. ಹೀಗೆ ವಿಚಾರಿಸಿ ಕೃಷ್ಣ ಇಂದ್ರನಿಗೆ ಅನುಗ್ರಹಿಸ್ತಾನೆ. ಇದು ಮಾಡಿದ ಅಪರಾಧ ಇವನ ಸ್ವಭಾವ ಅಲ್ಲ, ಅಸುರರ ಪ್ರಭಾವ. ಪ್ರಭಾವದಿಂದ ಮಾಡಿದ ಅಪರಾಧ ಆದ್ದರಿಂದ ಅಸುರರಿಗೆ ಆ ಪಾಪದ ಫಲವನ್ನು ಕೊಟ್ಟು ಇಂದ್ರನನ್ನು ರಕ್ಷಣೆ ಮಾಡ್ತಾನೆ. ಇಂದ್ರನಿಗೆ ಕೀರ್ತಿ ಕೊಡುತ್ತಾನೆ, ಅನುಗ್ರಹಿಸ್ತಾನೆ. ನೋಡ್ರಿ, ಇದು ಅವನು ಮಹಾಪರಾಧಗಳ ಎಣಿಸಿದನೆ. ಅಂದರೆ ಅವನ ಅಪರಾಧ ಮಾಡಿದ, ನಂದಗೋಪಾದಿಗಳನ್ನು ನಾಶ ಮಾಡಬೇಕು ಅಂತ ಮಳೆ ಸುರಿಸಿದ, ಶಿಕ್ಷಿಸಬೇಕಾಗಿತ್ತು. ಆದರೆ ಅದು ಅವನ ಸ್ವಭಾವವಲ್ಲ, ಅದು ಪ್ರಭಾವದಿಂದ ಮಾಡಿದ ಕೆಲಸ ಅಂತ ಆ ಮಾಡಿದ ಅಪರಾಧದ ಪಾಪ ಫಲವನ್ನು ದೈತ್ಯರಿಗೆ ಕೊಟ್ಟು ಒಳ್ಳೆಯ ಸ್ವಭಾವ ಅದನ್ನು ಕಂಡು ಅವನಿಗೆ ಕೀರ್ತಿ ಕೊಡುತ್ತಾನೆ, ಅನುಗ್ರಹಿಸ್ತಾನೆ. ಯಾಕೆ? ನಾನು ಗೋವರ್ಧನ ಪರ್ವತವನ್ನು ಎತ್ತಿದೇನೋ ಕೀರ್ತಿ ನನಗೆ ಜಗತ್ತಿನಲ್ಲಿ ಹರಡಿತು. ಈ ಕೀರ್ತಿಗೆ ಕಾರಣ ಇಂದ್ರನಾದ. ನನ್ನ ಕೀರ್ತಿಯನ್ನು ಜಗತ್ತಿನಲ್ಲಿ ವಿಸ್ತರಿಸಿದ ಅನ್ನುವ ಪುಣ್ಯವನ್ನು ಅವನಿಗೆ ಕೊಟ್ಟು, ಪ್ರಭಾವದಿಂದ ಆದ ಪಾಪಕರ್ಮದ ಫಲವನ್ನು ಅಸುರರಿಗೆ ಕೊಟ್ಟು, ತನಗೆ ಕೀರ್ತಿ ಕೊಟ್ಟ ಅನ್ನುವ ಪುಣ್ಯವನ್ನು ಇಂದ್ರನಿಗೆ ಕೊಟ್ಟು ಕೃಷ್ಣ ಅನುಗ್ರಹಿಸಿದ ಅಂತಾರೆ ಶುಕಾಚಾರ್ಯರು. ಇದು ಇಂದ್ರನಿಗೆ ಅನುಗ್ರಹಿಸಿರತಕ್ಕಂತಹ ಕಥೆ ಭಾಗವತದಲ್ಲಿ ಹೇಳಿದ. ಮಹಾಪರಾಧ, ಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧವಾಗಿ ಗೋಕುಲವನ್ನೇ ನಾಶ ಮಾಡಬೇಕು ಅನ್ನೋದವ ಇಚ್ಛೆಪಟ್ಟ. ನೋಡ್ರಿ ಎಂಥ ಅಪರಾಧ. ಕಾರಣ ಆ ಅಪರಾಧ ಪ್ರಭಾವದಿಂದ ಆದದ್ದು. ಇದು ಇವನ ಸ್ವಭಾವವಲ್ಲ. ಸ್ವಭಾವತಃ ಇವನು ನನ್ನ ಭಕ್ತನಾಗಿದ್ದಾನೆ ಅಂತ ಭಾವಿಸಿ ಆ ಭಕ್ತನ ಅಪರಾಧವನ್ನು ಅಸುರಾವೇಶದಿಂದ ಆದದ್ದು ಅನ್ನುವುದಾಗಿ ಅವನನ್ನು ಪ್ರಭಾವದ ಪಾಪವನ್ನು ಅಸುರಿಗೆ ಕೊಟ್ಟು ಇಂದ್ರನನ್ನು ರಕ್ಷಣೆ ಮಾಡಿದ ಎನ್ನುವುದನ್ನು ಹೇಳ್ತಾರೆ. ಅದೇ ರೀತಿ ಖಾಂಡವದಹನ ಕಾಲಕ್ಕೆ ಇಂದ್ರ ವಿರೋಧಿಸ್ತಾನೆ. ಆಗಲೂ ಕೂಡ ಇಂದ್ರನ ಅಪರಾಧವನ್ನು ಭಗವಂತ
ಕ್ಷಮಿಸಿ ಅನುಗ್ರಹಿಸುತ್ತಾನೆ. ಹೀಗೆ ಅನೇಕ ಪ್ರಸಂಗಗಳಲ್ಲಿ ಇಂದ್ರನ ಅಪರಾಧವನ್ನು ಕ್ಷಮಿಸಿ, ಅವನು ಮಾಡಿದ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಅವನಿಗೆ ಕೀರ್ತಿ ಕೊಟ್ಟ. ಅಹಲ್ಯ ಗಮನ ಮಾಡಿದಾಗಲೂ ಕೂಡ, ವೃತ್ರಾಸುರನನ್ನು ಸಂಹಾರ ಮಾಡಿದ ಸಂದರ್ಭದಲ್ಲಿಯೂ ಕೂಡ ಅವನ ಅಪರಾಧಗಳನ್ನು ಮನ್ನಿಸಿ ಭಗವಂತ ಅವನಿಗೆ ಅನುಗ್ರಹಿಸಿ ಕೀರ್ತಿಯನ್ನೇ ಕೊಟ್ಟ ಅನ್ನುವಂತೆ ಈ ಕಥೆಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಜಗನ್ನಾಥದಾಸರು ಅಂತಾರೆ, ಗೋಪ ಮಾಡಿದ ಮಹಾಪರಾಧಗಳ ಎಣಿಸಿದನೇ, ಎಣಿಸಲಿಲ್ಲ. ಯಾಕೆ? ಕರುಣಾ ಸಮುದ್ರ ಅವನು, ಭಕ್ತರಲ್ಲಿ ಅಪಾರವಾದ ಕಾರುಣ್ಯ ಉಂಟು ಎನ್ನುವುದಾಗಿ ಅವನ ಕಾರುಣ್ಯವನ್ನು ಚಿಂತನೆಗೆ ಕೊಡ್ತಾರೆ. ಅದೇ ರೀತಿ ಎರಡನೆಯದಾಗಿ ಗುರುವಿನ ಮಡದಿ. ಬೃಹಸ್ಪತ್ಯಾಚಾರ್ಯರ ಹೆಂಡತಿ ತಾರೆ ಚಂದ್ರಗಮನ ಮಾಡಿದಳು. ಅದರ ಫಲವಾಗಿ ಹುಟ್ಟಿದ್ದೇ ಬುಧ. ಅಪರಾಧ ಮಾಡಿದಳು ನಿಜ, ಭಕ್ತಳು. ಆದರೂ ಅಪರಾಧವನ್ನು ಕ್ಷಮಿಸಿ ಭಗವಂತ ಪಂಚಕನ್ಯೆಯರಲ್ಲಿ ಅವಳನ್ನು ಸೇರಿಸಿದರು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯೆಯರಲ್ಲಿ ತಾರೆಯನ್ನು ಸೇರಿಸಿ ಯಾರು ಪ್ರಾತಃ ಕಾಲದಲ್ಲಿ ಇವಳ ಸ್ಮರಣೆ ಮಾಡಿದರೆ ಪಾಪ ನಿರ್ಮುಕ್ತರಾಗುತ್ತಾರೆ ಅನ್ನುವಂತಹ ಅಪಾರವಾದ ಅನುಗ್ರಹವನ್ನು, ಪುಣ್ಯ ರಾಶಿಯನ್ನೇ ಅವಳಿಗೆ ಕೊಟ್ಟು ಅನುಗ್ರಹಿಸತಕ್ಕಂಥವನಾದ. ಇದು ತಾರೆಯ ಕಥೆ. ಆದರೆ ಭೃಗು ಋಷಿಗಳು ತಾವು ತ್ರಿಮೂರ್ತಿಗಳನ್ನೇ ಪರೀಕ್ಷಿಸಬೇಕು ಅಂತ ಹೊರಟರು. ಯಜ್ಞದಲ್ಲಿ ನಾರದರು ಬಂದು ಯಾವ ಸರ್ವೋತ್ತಮ ದೇವತೆಗಾಗಿ ಈ ಯಜ್ಞ ಫಲವನ್ನು ಕೊಡ್ತೀವಿ, ಯಜ್ಞಭೋಕ್ತ ಯಾರು ಸರ್ವೋತ್ತಮನೋ ಸ್ವತಂತ್ರನೋ ಅವನಿಗೆ ಯಜ್ಞ ಭಾಗ, ಯಾರಂತ ತಿಳಿದು ನೀವು ಯಜ್ಞ ಮಾಡುತ್ತಾ ಇದ್ದೀರಿ ಅಂತ ಪ್ರಶ್ನಿಸಿದಾಗ ಆ ಎಲ್ಲ ಕಶ್ಯಪ, ವಸಿಷ್ಠ ಮೊದಲಾದ ಋಷಿಗಳು ಕೂತಿದ್ದಾರೆ. ಅವರಿಗೇನು ಸರ್ವೋತ್ತಮತ್ವದ ಬಗ್ಗೆ ಸಂಶಯ ಇಲ್ಲ. ಆದರೂ ಈ ಒಂದು ಪ್ರಸಂಗದಲ್ಲಿ ಜಗತ್ತಿಗೆ ಸರ್ವೋತ್ತಮತ್ವವನ್ನು ತಿಳಿಸುವ ಒಂದು ಒಳ್ಳೆಯ ಅವಕಾಶ ಅಂತ ತಿಳಿದು ಸಂಶಯಗೊಂಡವರಂತೆ ಕುಳಿತಾಗ ಆ ಋಷಿಗಳಲ್ಲಿಯೇ ಶ್ರೇಷ್ಠರಾಗಿರತಕ್ಕಂತಹ ಭೃಗು ಋಷಿಗಳು ನಾನೇ ತಿಳಿದು ಬರ್ತೇನೆ ಎನ್ನುವರಾಗಿ ಹೊರಟು ಕೈಲಾಸದಲ್ಲಿ ಕ್ರೀಡಾಸಕ್ತನಾದ ಶಿವನನ್ನು ಕಂಡು ತನ್ನನ್ನು ಆಧರಿಸದೆ ಸ್ತ್ರೀಲೋಲನಾಗಿ ವ್ಯಾಪಾರ ಮಾಡಿದಾದ್ದರಿಂದಾಗಿ ಲಿಂಗಪೂಜೆಯಿಂದ ಪ್ರಸಿದ್ಧನಾಗಲಿ ಅಂತ ಶಪಿಸಿ ಮುಂದೆ ಸತ್ಯಲೋಕಕ್ಕೆ ಬಂದಾಗ ಧ್ಯಾನಾಸಕ್ತರಾಗಿದ್ದರು. ಮನೆಗೆ ಅತಿಥಿಗಳು ಬಂದಿದ್ದಾರೆ, ಜ್ಞಾನಿಗಳು ಬಂದಿದ್ದಾರೆ, ಸತ್ಕಾರ ಮಾಡಬೇಕನ್ನುವ ಎಚ್ಚರೂ ಇಲ್ಲದೆ ಧ್ಯಾನಗ್ರಸ್ತನಾಗಿ ಕುಳಿತ ಇವನು ಕೂಡ ಸರ್ವೋತ್ತಮನಾಗಲಾರ. ಅತಿಥಿಗಳನ್ನು ಪೂಜಿಸಿದ ಇವನು ಅಪೂಜ್ಯನಾಗಲಿ ಎನ್ನುವರಾಗಿ ಶಾಪ ಕೊಟ್ಟು ವೈಕುಂಠ ಲೋಕಕ್ಕೆ ಬರ್ತಾರೆ. ವೈಕುಂಠ ಲೋಕದಲ್ಲಿ ಶೇಷಶಾಯಿಯಾಗಿ ರಮಾಸಮೇತನಾಗಿ ಮಲಗಿದ ಭಗವಂತನನ್ನು ಕಂಡು ಕೋಪಿತರಾಗಿ ಅವನ ವಕ್ಷಸ್ಥಳಕ್ಕೆ ತಾಡನ ಮಾಡಿಬಿಟ್ಟಿದ್ದಾರೆ ಭೃಗು ಋಷಿಗಳು. ಆಗ ಭಗವಂತ ಮಲಗಿದವ ಎಚ್ಚೆತ್ತನೋ ಅನ್ನುವಂತೆ ಅವರ ಪಾದತಾಡನದಿಂದ ಎಚ್ಚರಗೊಂಡಂತೆ ಎದ್ದು ಭೃಗು ಋಷಿಗಳನ್ನು ತಾನು ಸ್ವಾಗತಿಸಿ, ಎಂಥ ಕೆಲಸ ಮಾಡಿದಿರಿ, ದೇವದಾನವರಿಂದ ಅಭೇದ್ಯವಾದ ಕಠಿಣ ಶರೀರ ಇದು, ಇಂತಹ ಕಠಿಣ ಶರೀರಕ್ಕೆ ಮೃದುವಾಗಿರತಕ್ಕಂತಹ ತಲದಿಂದ ತಾಡನ ಮಾಡಿಬಿಟ್ರಲ್ಲ, ಕಲ್ಲಿಗೆ ಒದ್ರೆ ಕಾಲೇ ನೋವಾಗ್ತದೆ, ಹಾಗೆ ನಿಮ್ಮ ಪಾದಕ್ಕೆ ಎಷ್ಟು ನೋವಾಯಿತೋ ಏನೋ, ನಿಮ್ಮ ಕಷ್ಟವಾಯಿತು ಅಂತ ಸೋಜಿಗದ ಮಾತುಗಳನ್ನು ಮಾತನಾಡಿ ಲಕ್ಷ್ಮೀ ಕಡೆಯಿಂದ ನೀರನ್ನು ತರಿಸಿ ಕೋಮಲವಾದ ಪಾದಗಳನ್ನು ಪಾದ ಪ್ರಕ್ಷಾಲನೆ ಮಾಡಿ ಆಧರಿಸಿ ಕೊಟ್ಟು ಕಳಿಸಿದ. ಆಗ ಅಪರಾಧವನ್ನು ಕ್ಷಮಿಸಿ ಅಪರಾಧವನ್ನು ಲೆಕ್ಕಿಸದೆ ಅನುಗ್ರಹಿಸಿದ ಸರ್ವೋತ್ತಮನಾದವನಲ್ಲಿ ಇರಬೇಕಾದ ಮುಖ್ಯ ಗುಣ ಇದು ಎನ್ನುವುದಾಗಿ ಭೃಗು ಋಷಿಗಳು ಅವನ ಸರ್ವೋತ್ತಮತ್ವವನ್ನು ಸಾರಿದರು. ಯಜಮಾನನಿಗೆ ಕ್ಷಮಾಗುಣ ಇರಬೇಕು, ಮಾಡಿದ ಅಪರಾಧವನ್ನು ಕ್ಷಮಿಸಿ ದಯ ತೋರಿಸುವ ಸ್ವಭಾವ ಇರಬೇಕು. ಹಾಗೆ ಜಗದೊಡೆಯನಾದ ಶ್ರೀನಿವಾಸ ಹೆಂಡತಿಯ ಜೊತೆ ಮಲಗಿದಾಗ ಪಾದತಾಡನ ಮಾಡುವಾಗ
ಅವನು ಕ್ಷಮಿಸಿ ನನಗೆ ಪಾದಪೂಜೆ ಮಾಡಿ ಕಳಿಸಿ. ಇದು ಭಕ್ತಾಪರಾಧ ಸಹಿಷ್ಣು. ಇದು ಸರ್ವೋತ್ತಮನಿಗೆ ಭೂಷಣವಾಗತಕ್ಕಂಥದ್ದು. ಕಾರಣ ಇಂತಹ ಭಕ್ತಾಪರಾಧ ಸಹಿಷ್ಣುವಾದ ಆ ವಿಷ್ಣುವೇ ಸರ್ವೋತ್ತಮ ಅಂತ ಋಷಿಗಳ ಮಂಡಲದಲ್ಲಿ ಅದನ್ನು ಸಾರಿ ಹೇಳಿದಾಗ ಆ ಋಷಿಗಳೆಲ್ಲ ಅವನ ಸರ್ವೋತ್ತಮತ್ವವನ್ನು ತಿಳಿದು ಯಜ್ಞವನ್ನು ಮಾಡಿದರು ಅನ್ನುವ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀ ವೆಂಕಟಾಚಲ ಮಹಾತ್ಮೆಯಲ್ಲಿ ಈ ಚರಿತ್ರೆಯನ್ನು ನಾವು ನೋಡ್ತೇವೆ. ಇಲ್ಲಿ ಒಂದು ಸಂಶಯ ಬರಬಹುದು. ಬಂದಾಗ ಪಾದಪೂಜೆ ಮಾಡಿದ, ತನ್ನನ್ನು ಸತ್ಕರಿಸಿದ ಅನ್ನುವ ಕಾರಣಕ್ಕೆ ಅವನು ಸರ್ವೋತ್ತಮನಾದನು. ಅವನ ಸರ್ವೋತ್ತಮತ್ವವನ್ನು ಸಾರಿದ್ದು ಹೀಗಲ್ವ ಅವರು? ಇದೇನು ನ್ಯಾಯ? ಪಾದಪೂಜೆ ಮಾಡಿದ ಕೂಡಲೇ ಅವನು ಸರ್ವೋತ್ತಮ ಅಂತ ಸಾರಿ ಬಿಡಬಹುದೇ ಅನ್ನುವ ಸಂಶಯ ಬರ್ತದೆ. ಅದಕ್ಕೆ ಅದನ್ನು ಸಮಂಜಸವಾಗಿ ತಿಳಿದು ನೋಡಬೇಕು. ಕೇವಲ ಪಾದಪೂಜೆ ಮಾಡಿದ್ದರಿಂದ ಸರ್ವೋತ್ತಮ ಅಂತ ಸಾರಿದ್ದಲ್ಲ. ಅವನಿಗೆ ಇರಬೇಕಾದ ಗುಣ, ಸರ್ವೋತ್ತಮನಾದವನಿಗೆ ಇರಬೇಕಾದ ಗುಣ ಕ್ಷಮಾ ಗುಣ. ಅಪರಾಧ ಮಾಡಿದಾಗಲೂ ಕ್ಷಮಿಸಿ ದಯ ತೋರಿಸುವ ಈ ದೊಡ್ಡ ಸ್ಥಿತಿಯಲ್ಲಿ ಉಂಟು, ಅಲ್ಲಿ ಸರ್ವೋತ್ತಮತ್ವ ಉಂಟು ಅನ್ನುವುದನ್ನು ಅವರು ಸಾರಿದರು. ಇದಕ್ಕೊಂದು ಸಣ್ಣ ಕಥೆಯನ್ನು ನಾವು ತಿಳಿಯಬೇಕು. ಹಿಂದೆ ವಿಜಯನಗರದ ಸಾಮ್ರಾಜ್ಯ ಸಿಂಹಾಸನಾಧೀಶ್ವರನಾದ ಕೃಷ್ಣದೇವರಾಯ ಸಭೆಯಲ್ಲಿ ಒಂದು ಸಂಶಯವನ್ನು ಇಡ್ತಾನೆ. ಎಲ್ಲ ಮಂತ್ರಿಗಳು ಕೂತಿದ್ದಾರೆ. ಆ ಸಭೆಯಲ್ಲಿ ಕೃಷ್ಣದೇವರಾಯರ ಒಂದು ಪ್ರಶ್ನೆ, ಕರ್ನಾಟಕ ಸಿಂಹಾಸನಾಧೀಶ್ವರರಾದ ಕೃಷ್ಣದೇವರಾಯರ ಎದೆಗೆ ಯಾರಾದರೂ ಒದ್ದರೆ ಅವರಿಗೆ ಏನು ಶಿಕ್ಷೆ ಕೊಡಬೇಕು? ನಿರ್ಣಯ ಹೇಳ್ರಿ. ಆ ಸಭೆಯಲ್ಲಿದ್ದ ಅನೇಕ ಜನ ಮಂತ್ರಿಗಳೆಲ್ಲ ತಮ್ಮ ತಮ್ಮ ಅಭಿಪ್ರಾಯ ಹೇಳಿದರು. ಕೃಷ್ಣದೇವರಾಯರ ಎದೆಗೆ ಒದೆಯುವುದು ಅಂದರೆ ಸಾಮಾನ್ಯ ಅಪರಾಧ ಅಲ್ಲ. ಆ ಕಾಲನ್ನೇ ಕತ್ತರಿಸಬೇಕು, ಅವನಿಗೆ ಶಿರಚ್ಛೇದ ಮಾಡಬೇಕು, ಅವನನ್ನು ರಾಜ್ಯಭ್ರಷ್ಟನನ್ನಾಗಿ ದೂರ ಹಾಕಿಬಿಡಬೇಕು. ಹೀಗೆಲ್ಲ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂತ್ರಿಗಳು ಹೇಳಿದರು. ಯಾಕೆ ದೊಡ್ಡ ಅಪರಾಧ ರಾಜನ ಎದೆಗೆ ಒದೆಯೋದು ಅಂದರೆ. ಹೀಗೆ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದಾಗ ಪ್ರಧಾನಮಂತ್ರಿಗಳಾಗಿರತಕ್ಕಂತಹ ತಿಮ್ಮರಸರು ಯಾವ ಮಾತು ಆಡದೆ ಸುಮ್ಮನೆ ಕೊಳ್ತಿದ್ದರು ನಗುತ್ತಾ. ಆಗ ಕೃಷ್ಣದೇವರಾಯ ತನ್ನ ಅಪ್ಪಾಜಿಯವರನ್ನು ಕೇಳ್ತಾನೆ, ಯಾಕೆ ಪ್ರಧಾನಮಂತ್ರಿಗಳು ಉತ್ತರ ಕೊಡದೆ ಸುಮ್ಮನೆ ಕೂತಿದ್ದಾರೆ ಮಂದಹಾಸದಲ್ಲಿ? ಕರ್ನಾಟಕ ಸಿಂಹಾಸನಾಧೀಶ್ವರರಾದ ಕೃಷ್ಣದೇವರಾಯರ ಎದೆಗೆ ಬಂದ ಕಾಲಿಗೆ ಏನು ಶಿಕ್ಷೆ ಕೊಡಬೇಕು ಹೇಳ್ರಿ ಅಂದಾಗ ತಿಮ್ಮರಸರು ಎದ್ದು ನಿಂತು ಮಂದಹಾಸದಲ್ಲಿ ಹೇಳ್ತಾರೆ, ಕರ್ನಾಟಕ ಸಿಂಹಾಸನಾಧೀಶ್ವರರಾದ ಕೃಷ್ಣದೇವರಾಯರ ಎದೆಗೆ ಬಂದ ಕಾಲಿಗೆ ಬಂಗಾರದ ಕಡಗ ತೊಡಿಸಬೇಕು. ಎಲ್ಲರಿಗೂ ದಿಗ್ಭ್ರಮೆ. ಏನು ನಿರ್ಣಯ ಇದು? ಹೀಗ್ಯಾಕೆ? ಕೃಷ್ಣದೇವರಾಯರಿಗೆ ಅರ್ಥ ಆಯಿತು. ಕಾರಣ ಅವರು ಅರಮನೆಯ ಅಂತಃಪುರದಲ್ಲಿ ಹೋದಾಗ ತನ್ನ ಕುಮಾರನನ್ನೇ ಎತ್ಕೊಂಡಿದ್ರು. ಆ ಮಗು ಆಟವಾಡುತ್ತಾ ಕಾಲು ಛಾಡಿಸಿದಾಗ ಅದು ಕೃಷ್ಣದೇವರಾಯರ ಎದೆಗೆ ತಾಗಿತು. ಕಾರಣ ಆ ಮಗು ಅಲ್ಲದೆ ಕೃಷ್ಣದೇವರಾಯರ ಎದೆಗೆ ಒದೆಯುವ ಧೈರ್ಯ ಯಾರಿಗುಂಟು ಅನ್ನುವುದನ್ನು ನಿರ್ಣಯಿಸಿ ತಿಮ್ಮರಸರು ಪ್ರಧಾನಮಂತ್ರಿಗಳು ನಿರ್ಣಯ ಕೊಟ್ಟಿದ್ದರು, ಆ ಕಾಲಿಗೆ ಬಂಗಾರದ ಕಡಗ ತೊಡಿಸಬೇಕು ಅಂತ. ಇದೇ ನಿರ್ಣಯ ಅಲ್ವಾ? ಆ ಮಗು ತಿಳಿಯದೇ ಮಾಡಿದ ಅಪರಾಧ ಎನ್ನುವುದಾಗಿ ಮನ್ನಿಸಿ ಒದ್ದ ಕಾಲಿಗೆ ಬಂಗಾರದ ಕಡಗ ಕೃಷ್ಣದೇವರಾಯರು ತೊಡಿಸಿದರಾದರೆ ಭೃಗು ಋಷಿಗಳಿಂದ ವಧಿಸಿಕೊಂಡ ಆ ನಾರಾಯಣ ಅವರನ್ನು ಸತ್ಕರಿಸಿದ ಅನ್ನುವಲ್ಲಿ ಏನು ಆಶ್ಚರ್ಯ ಇದೆ. ಅಪರಾಧಗಳನ್ನು ಮನ್ನಿಸಿ ಅಜ್ಞಾನದಿಂದ ಆದ ಅಪರಾಧಗಳನ್ನು ಭಾವಿಸಿ ಅವರನ್ನು ಸತ್ಕರಿಸೋದು, ಭಕ್ತಾಪರಾಧಗಳನ್ನು ಕ್ಷಮಿಸಿ ದಯ ತೋರಿಸತಕ್ಕಂಥದ್ದು, ಇದೇ ಸರ್ವೋತ್ತಮನಿಗೆ ಇರತಕ್ಕಂತಹ ದಯಾಗುಣ. ಇದರಿಂದಲೇ ಅವನು ಸರ್ವೋತ್ತಮ ಅಂತ ನಾವು ಭೃಗು ಋಷಿಗಳು ನಿರ್ಣಯಿಸಿದ್ದನ್ನೇ ತಿಳಿಯಬೇಕು. ಹೀಗೆ ಭಕ್ತಾಪರಾಧ ಸಹಿಷ್ಣುತ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡ ಅಂತಾರೆ ಇಲ್ಲಿ ಜಗನ್ನಾಥದಾಸರು. ಭೃಗು ಮಾಡಿದ ಮಹಾಪರಾಧವ ಎಣಿಸಿದನೆ ಕರುಣಾ ಸಮುದ್ರ ಹರಿ. ಮಾಡಿದ ಅಪರಾಧ ನಿಜ, ಆದರೆ ಭಗವಂತ ಭಕ್ತಾಪರಾಧ ಸಹಿಷ್ಣು, ಅದನ್ನು ಕ್ಷಮಿಸಿ ಅಜ್ಞಾನದಿಂದ ಆದ ಕೆಲಸ ಇದು, ಅಹಂಕಾರದಿಂದ ಆದ ಕೆಲಸ ಇದು ಅಂತ ಅಹಂಕಾರವನ್ನು ಕಳಿಸಿ ಅವನಿಗೆ ಅನುಗ್ರಹಿಸಿದ ಅನ್ನುವ ಚಿಂತನೆಯನ್ನು ಕೊಡ್ತಾರೆ. ಅದೇ ರೀತಿ ನಗಚಾಪ ಮೊದಲಾದವರು, ನಗಚಾಪ ರುದ್ರದೇವರು ಏನು ಅಪರಾಧ ಮಾಡಿದರು, ಮೊದಲಾದವರು ಅಂದರೆ ಯಾರು, ಅವರೇನು ಅಪರಾಧ ಮಾಡಿದರು, ಅದನ್ನೆಲ್ಲ ನಾಳಿನ ಚಿಂತನೆಯಲ್ಲಿ ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು.